ದಿಕ್ಕು ದೆಸೆ ಇಲ್ದಿರೋ ಪರದೇಶಿನ ಕೊಂದಂಗೆಲ್ಲ ಸೀನಿನ ಕೊಲ್ಲದು. ನೀವು ಆ್ಯಕ್ಟ್ ಮಾಡ್ತೀರಾ ಅಥವಾ ಆ ಆ್ಯಕ್ಟೇ ನಿಮ್ಮನ್ನ ಮಾಡಿಸುತ್ತಾ? ನಾನಿನ್ನ ಭಾಳ ಬುದ್ಧಿವಂತ ಅನ್ಕೊಂಡಿದ್ದೆ ಕುಸುಮ. ನಿನ್ನಿಂದ ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕಾಗ್ತಿಲ್ಲ ಕಣ್ಣ. ರೈಟಿಂಗು ಚೆನ್ನಾಗಿದ್ದರೆ ನನ್ನ ಥರದ ಮೀಡಿಯೋಕರ್ ಆ್ಯಕ್ಟ್ರು ಕೂಡ ಅದನ್ನು ದಾಟಿಸ್ಬಿಡ್ತಾನೆ. ಇವರಿಗೆ ಹೆಂಗೆ ಡಿಪೆಂಡೆಂಟ್ ಆಗಿದ್ದೆ ಶೂಟಿಂಗಲ್ಲೂ ಅಷ್ಟೇ ಡಿಪೆಂಡೆಂಟ್ ಆಗಿದೆ. ಈ ನನ್ನ ಮಕ್ಕಳ ಮೂಲ ಹುಡುಕಲ್ಲ, ಒಟ್ಟ ಹಾಕೋವರೆಗೂ ಸಮಾಧಾನ ಇಲ್ಲ ನನಗೆ. ಸರ್, ಈ ಕತೆ ಕೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಈ ಪಾತ್ರ ಅಂತ ಹೇಳಿದಾಗ ಭಯ ಆಗಿತ್ತು. ಪಾಸಿಟಿವ್ ಶೇಡಲ್ಲೂ ಕಾಣಿಸ್ಕೊಂಡಿದ್ದೀರಾ, ನೆಗೆಟಿವ್ ಶೇಡಲ್ಲೂ ಕಾಣಿಸ್ಕೊಂಡಿದ್ದೀರಾ? ಈಗ ನಾನೊಂದೇನೋ ಒಂದು ಕೆಲಸ ಮಾಡಿದಾಗ ಅದು ನಿಮ್ಮ ಕಣ್ಣಲ್ಲಿ ತಪ್ಪಾಗ್ತು, ಆದರೆ ಸದಾನಂದ ಸ್ವಾಮಿ ಕಣ್ಣಲ್ಲಿ ಅದು ಸರಿ. ಒಳ್ಪಟ್ಟಿ ಬಿಟ್ಟು ಮಾತಾಡೋ ಒಳ್ಳೇದಲ್ಲ ಇದು. ಇವಾಗ ನಿಮ್ಮ ಹಾಗೇನೆ ವಿನಯ್ ಅವರ ಕಾಂಬಿನೇಷನ್ನು ಯಾವ ಥರ ಬಂದಿದೆ ಸರ್? ಅದು ಎಷ್ಟು ಸ್ಪೆಷಲ್ ಆಗಿ ಬಂದಿದೆ ಅನ್ನೋದಕ್ಕೆ ಜುಲೈ 3ಕ್ಕೆ ನಮ್ಮ ಸಿನಿಮಾ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ಮತ್ತೊಂದು ಗ್ರಾಮಾಯಣ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಪಲ್ಲವಿ ಎನ್ರಾಜ್. ಈಗಾಗಲೇ ನಾನು ಡೈರೆಕ್ಟರ್ ಜೊತೆಗೆ, ಪ್ರೊಡ್ಯೂಸರ್ಸ್ ಜೊತೆಗೆ ಮಾತಾಡಿದ್ದೆ, ಜೊತೆಗೆ ಸಿನಿಮಾದ ನಾಯಕಿ ಜೊತೆಗೂ ಕೂಡ ಮಾತಾಡಿದ್ದೆ. ನಿಮಗೆ ಗ್ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲಕಾರಿಯಾದಂತಹ ವಿಚಾರ ಈಗಾಗಲೇ ತಲುಪಿರುತ್ತೆ. ಸೊ ಇದೇ ಸಿನಿಮಾದಲ್ಲಿ ಸಾಕಷ್ಟು ವಿಶೇಷ ಪಾತ್ರಗಳಿದೆ. ಅದರಲ್ಲಿ ಒಂದು ವಿಶೇಷ ಪಾತ್ರವನ್ನು ಮಾಡಿದಂತಹ ಗೋಪಾಲ ಕೃಷ್ಣ ದೇಶಪಾಂಡೆ ಸರ್ ನನ್ನ ಜೊತೆಗಿದ್ದಾರೆ, ಜೊತೆಗೆ ಚಂದ್ರು ಸರ್ ಕೂಡ ಇದ್ದಾರೆ. ಇಬ್ಬರಿಗೂ ವೆಲ್ಕಮ್ ಮಾಡಿ ಈ ಒಂದು ಸಂಚಿಕೆನ ಮತ್ತೊಂದಷ್ಟು ಕಲರ್ಫುಲ್ ಹಾಕ್ಸೋಣ. ಸರ್, ಇಬ್ಬರಿಗೂ ಕೂಡ ವೆಲ್ಕಮ್. ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಇನ್ನೇನು ಹತ್ರ ಬಂದೇ ಬಿಡ್ತು ರಿಲೀಸ್ಗೆ ಸರ್, ಹೇಗಿದೆ ಸರ್ ಎಕ್ಸೈಟ್ಮೆಂಟ್? ಒಂದು ಸೆಕೆಂಡ್, ಅದು ಗೋಪಿಯಣ್ಣ ಕೊಡ್ತೀನಿ, ಅವರು ಆಮೇಲೆ ಮಾತಾಡ್ತೀನಿ ನಾನು. ಇಲ್ಲ, ಎಕ್ಸೈಟ್ಮೆಂಟ್ ಇದೆ. ಯಾವುದೋ ಒಂದು ಕೆಲಸ ಮಾಡಿದಾಗ ಆ ಕೆಲಸನ ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ, ಉತ್ಸುಕತೆ ಎಲ್ಲ ನಮಗೂ ಇದೆ, ನಮ್ಮ ಇಡೀ ತಂಡಕ್ಕಿದೆ. ಕ್ಯೂರಿಯಸ್ ಆಗಿದ್ದೇವೆ, ಎಕ್ಸೈಟ್ಮೆಂಟ್ ಇದೆ, ತುಂಬ ಎಕ್ಸೈಟ್ಮೆಂಟ್ ಇದೆ. ಸರ್, ನನಗೊಂದು ಡೌಟ್ ಇದೆ. ನೀವು ಆ್ಯಕ್ಟ್ ಮಾಡ್ತೀರಾ ಅಥವಾ ಆ ಆ್ಯಕ್ಟೇ ನಿಮ್ಮನ್ನ ಮಾಡಿಸುತ್ತಾ ಅಂತ? ಇಲ್ಲ, ಆ ಥರ ಏನಿಲ್ಲ. ಅಂದರೆ ಯಾವುದೇ ಆ್ಯಕ್ಟರ್ ತುಂಬ ಡಿಪೆಂಡೆಂಟ್ ಆಗಿರೋದು ಆ ಸಿನಿಮಾದ ರೈಟಿಂಗ್ ಮೇಲೆ. ಆ ರೈಟಿಂಗು ಚೆನ್ನಾಗಿದ್ದರೆ ನನ್ನ ಥರದ ಮೀಡಿಯೋಕರ್ ಆ್ಯಕ್ಟ್ರು ಕೂಡ ಅದನ್ನು ದಾಟಿಸ್ಬಿಡ್ತಾನೆ. ಜೆನ್ಯನ್ ಆಗಿ ಹೇಳ್ತಾ ಇದ್ದೀನಿ. ಅಂದರೆ ಸಿನಿಮಾ ಅದರ ರೈಟಿಂಗಿಂದಾಗಿ ಅದು ಬೇರೆಯಾಗಿ ನಿಂತ್ಕೊಳ್ಳುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಸರ್, ಒಪ್ಕೊಳ್ತೀರಾ ಸರ್? ರೈಟಿಂಗು ಹೌದು ಇರುತ್ತೆ, ಆದರೆ ಬರೆದಿರೋ ಪಾತ್ರಕ್ಕೆ ಆ ಥರ ಅರ್ಥ ಮಾಡ್ಕೊಳ್ಳೋಂಥ ಪಾತ್ರಧಾರಿಗಳು ಸಿಕ್ಕಾಗ ಅದೇನನ್ಸಾಗುತ್ತೆ, ಬರೆದಿರೋರಿಗೆ ಸರ್ಪ್ರೈಸ್ ಕೊಡೋ ನಟರುಗಳು. ಅದರಲ್ಲಿ ಗೋಪಿಯಣ್ಣ ನಾನು ನೋಡಿದ್ದೀನಿ. ಅದು ಅವ್ರು ಇದ್ದಾರೆ ಅಂತ ಹೇಳ್ತಲ್ಲ, ನಾನು ಬರ್ಕೊಂಡಿರೋದನ್ನ ಒಂದು ಸಣ್ಣ ನ್ಯೂಯಾನ್ಸಸ್ಗಳನ್ನ ಗೋಪಿಯಣ್ಣ ಅಂತ ಅಲ್ಲ, ಇಡೀ ಸಿನಿಮಾದಲ್ಲಿ ಎಲ್ಲರೂ ಕೂಡ ಸಣ್ಣದು ಕೊಟ್ಟಾಗ ಅದೊಂದು ಖುಷಿ ಆಗುತ್ತೆ. ಸೊ ಆ ಥರದ್ದು ಅಷ್ಟೇ. ಸರ್, ನಗ್ತಿದ್ದೀರಾ? ಸರ್, ಯಾಕೆ ನಗು? ಅಂದರೆ ನಾನೀಗ ಇವರಿಗೆ ಹೆಂಗೆ ಡಿಪೆಂಡೆಂಟ್ ಆಗಿದ್ದೆ ಶೂಟಿಂಗಲ್ಲೂ ಅಷ್ಟೇ ಡಿಪೆಂಡೆಂಟ್ ಆಗಿದೆ. ಯಾವುದು ಸರ್ ಒಂದು ಮೂಮೆಂಟ್ ತುಂಬ ನೆನಪಲ್ಲಿರೋ ಒಂದು ಮೂಮೆಂಟ್? ನನಗೆ ತುಂಬ ಸರ್ಪ್ರೈಸ್ ಆಗಿದ್ದು ತುಂಬ ಕಡೆ ಇದೆ. ಅದರಲ್ಲಿ ಒಂದು ಕಡೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ನೈಟ್ 1-2 ಗಂಟೆ ಟೈಮಲ್ಲಿ ಶೂಟ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಎಲ್ಲ ತಲೆ ಊಷ್ಟಾಗಿ ಹೋಗಿತ್ತು. ಆ ಟೈಮಲ್ಲಿ ಗೋಪಿಯಣ್ಣ ಅವರು ಕೂಡ 2-3 ದಿವಸ ನಿದ್ದೆ ಮಾಡಿರಲಿಲ್ಲ ಅವತ್ತು, ನಂಗೆ ಗೊತ್ತು. ಆ ಟೈಮಲ್ಲೂ ಬಂದ್ಬಿಟ್ಟು ಅವರು ಚರ್ಚೆ ಮಾಡಿ ಓಕೆ ಅಣ್ಣ ಮಾಡೋಣ, ಹಿಂಗೆ ಮಾಡೋಣ ಅಂತ. ಅಲ್ಲಿ ಹೋದಾಗ ಶಾರ್ಟ್ ಇಟ್ಟಾದಮೇಲೆ ಗೋಪಿ ಸರು ಮತ್ತು ಯೋಗಿ ಸರ್ ಇದ್ದಾರೆ ಆ ದೃಶ್ಯದಲ್ಲಿ. ಸಣ್ಣದೇನೋ ಒಂದು ಮಾಡಿದ್ರು, ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಆದೆ. ಸಣ್ಣದು ಅಲ್ಲಿ ತುಂಬ ಜಾಗಗಳಿದೆ, ತುಂಬ ಇಡೀ ಸಿನಿಮಾದಲ್ಲೇ ಆ ಥರ ವರ್ಕ್ ಆಗಿದೆ. ನನಗೆ ಸರ್ಪ್ರೈಸ್ ಆಗಿದೆ ನಾನು. ಸರ್, ಈ ಕತೆ ಕೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು? ದೆನ್ ಈ ಪಾತ್ರದ ಬಗ್ಗೆ ಹೇಳೋದಾದರೆ? ಅಲ್ಲ, ಕತೆ ನಾನು ತುಂಬ ಹಿಂದೆನೇ ಓದಿದ್ದೆ. ಇವರು ನನಗೆ ಕತೆ ಕೊಟ್ಬಿಟ್ಟು ಓದಿಸಿದ್ರು. ಹಾಂ, ಬಹಳ ಖುಷಿಯಾಗಿತ್ತು ನನಗೆ. ಅಂದರೆ ಅದಕ್ಕಿರುವ ಒಂದು ಅಥೆಂಟಿಸಿಟಿ ಇದೆಯಲ್ಲ, ಆ ಕಥೆಗಿರುವ, ಆ ಪಾತ್ರಗಳಿಗಿರುವ ಅಥೆಂಟಿಸಿಟಿ ಇದೆಯಲ್ಲ, ಅದನ್ನು ನೋಡಿ ನನಗೆ ತುಂಬ ಎಕ್ಸೈಟ್ ಆಗಿತ್ತು. ಯಾವುದೇ ಪ್ರದೇಶದ ಯಾವುದೇ ಊರಿನ ಕಥೆ ತುಂಬ ಅಥೆಂಟಿಕ್ ಆಗಿದ್ದರೆ
ಅದು ಬರೀ ಆ ಊರಿಗೆ ಮಾತ್ರ ಸೀಮಿತ ಆಗಲ್ಲ ಅಂತ ನನ್ನ ನಂಬಿಕೆ. ಈಗ ಅದು ಕಡೂರು ಕಥೆ ಆದ್ರೂ, ದೇವನೂರು ಕಥೆ ಆದ್ರೂ ನಿಮಗೆ ಕೋಲಾರದವ್ರಿಗೂ ಅರ್ಥ ಆಗುತ್ತೆ, ಬೆಂಗಳೂರಿನವ್ರಿಗೂ ಅರ್ಥ ಆಗುತ್ತೆ, ಮಂಡ್ಯದವ್ರಿಗೂ ಅರ್ಥ ಆಗುತ್ತೆ. ಆ ಥರದ್ದು ಒಂದು ಯೂನಿವರ್ಸಲ್ ಆದ ಒಂದು ಅಪೀಲ್ ಇದೆ ಆ ಕಥೆಗೆ. ಅದನ್ನು ಓದಿದಾಗ ಭಾಳ ಎಕ್ಸೈಟ್ ಆಗಿತ್ತು. ಈ ಪಾತ್ರ ಅಂತ ಹೇಳಿದಾಗ ಭಯ ಆಗಿತ್ತು. ಯೋಚನೆ ಮಾಡಿ ಒಂದು ಸರ್ತಿ ಯೋಚನೆ ಮಾಡಿ ನನ್ನ ಕೈಲಿ ಆಗುತ್ತಾ ಯೋಚನೆ ಮಾಡಿ ಅಂತ ಹೇಳಿದ್ದು ನನಗೆ ನೆನಪು. ಬಟ್ ಅವರು ಎಡಮೆಂಟ್ ಆಗಿದ್ದರು, ಎಲ್ಲ ಮಾಡಿ ಆಗುತ್ತೆ, ನಾನು ಇರ್ತೀನಿ ಬಂದು ಮಾಡಿ ಅಂತ. ಸೊ ಅವ್ರು ಕೊಟ್ಟ ನಂಬಿಕೆಯಲ್ಲಿ ನಾನು ಶೂಟಿಂಗ್ ಹೋಗಿದ್ದು. ಭಾಳ ಖುಷಿ ಇದೆ ನನಗೆ. ನನ್ನ ಈಗ 7-8 ವರ್ಷದಿಂದ ಪಿಕ್ಚರ್ ಮಾಡ್ತಾಯಿದ್ದೀನಿ. ಆ ಎಲ್ಲ ಸಿನಿಮಾ ಅಂದರೆ ಪ್ರತಿ ಸಿನಿಮಾಗಳು ವಿಶೇಷವೇ. ಈ ಸಿನಿಮಾ ಭಾಳ ಬೇರೆ ಥರದ ವಿಶೇಷ. ಅದಕ್ಕೆ ಕಾರಣ ದೇವನೂರು ಚಂದ್ರು ಅನ್ನೋರು ಒಬ್ಬ ಅದ್ಭುತವಾದ ಬರಹಗಾರ. ಅಲ್ಲ, ನಾನು ಐ ರಿಯಲಿ ಮೀನ್ ಇಟ್. ಅದ್ಭುತವಾದ ನಿರ್ದೇಶಕ. ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೆ ಬಹಳ 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 ಖುಷಿ ಇದೆ. ಸರ್ಗೆ ಭಯ ಆಗೋಂತಹ ಪಾತ್ರ ಏನು ಸರ್ ಅದು? ನೀವು ಜುಲೈ 3ಕ್ಕೆ ನಮ್ಮ ಪಿಕ್ಚರ್ ರಿಲೀಸು. ಯಾವಾಗಲೂ ಹೀಗೆ ಹೇಳ್ತಾರೆ. ಜುಲೈ 3 ನೆನ್ಪಿಟ್ಕೊಳ್ಳಿ. ಜುಲೈ 3 ನಮ್ಮ ಸಿನಿಮಾ ಗ್ರಾಮಾಯಣ. ಅವತ್ತೇ ಪಲ್ಲವಿ ಅವ್ರು ಏನು ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಸಿಗುತ್ತೆ. ಸರ್ ಅವ್ರು ಯಾವಾಗಲೂ ಹಾಗೆ ಹೇಳ್ತಾರೆ, ಏನು ಹೇಳೋದೇ ಇಲ್ಲ ಸರ್, ಒಂದು ವರ್ಡಲ್ಲೇ ಮುಗಿಸ್ಬಿಡ್ತಾರೆ. ನೀವು ಹೇಳಬೇಕು. ಅದು ಮನುಷ್ಯ ಅನಿಸುತ್ತೆ. ಮನುಷ್ಯರು ಈ ಗ್ರಾಮೀಣ ಮನುಷ್ಯರ ಕತೆ. ಮನುಷ್ಯ ಅನ್ನಿಸ್ತಾರೆ ಎಲ್ಲರೂ. ಮನುಷ್ಯ ಎಲ್ಲದೂ ಇರುತ್ತಲ್ವ, ಕೋಪ, ತಾಪ, ಅಸೂಹೆ, ದ್ವೇಷ, ಒಳ್ಳೆಯವನು. ಆ ಕ್ಷಣಕ್ಕೆ ಪರಿಸ್ಥಿತಿ ಅಷ್ಟೇ ಕೇಡಿ ಅನಿಸುತ್ತೆ, ಮಿಕ್ಕಿದ್ದೆಲ್ಲ ಮನುಷ್ಯರೇ, ಎಲ್ಲರೂ ಮನುಷ್ಯರೇ. ಸೊ ಇದು ಇನ್ನೊಂದು ಸ್ವಲ್ಪ ಹ್ಯೂಮನಿಸ್ಟ್ ಅನಿಸುತ್ತೆ. ಆ ಕಾರಣದಿಂದ ಸ್ವಲ್ಪ ಅಂದರೆ ಎಲ್ಲರ ಥರ ಇರಲ್ಲ, ನೀವು ನಮ್ಮ ಥರ ಅಲ್ಲ, ನಮ್ಮ ಥರ ಅಲ್ಲ. ಅವಾಗ ನಾವು ಅಂದ್ಕೊಂಡಿದ್ರೆ ನಾವು ಅಲ್ದಿರೋ ಒಂದು ಪಾತ್ರ ಬಂದಾಗ ಇದು ಹೆಂಗೆ ಅನ್ನೋದು ಒಂದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೇನೋ ಗೊತ್ತಿಲ್ಲ ನನಗೆ. ಕರೆಕ್ಟ್ ಅವ್ರು ಹೇಳಿದ್ದು. ಇದು ಹೆಂಗೆ ಸರ್? ಅವರು ಏನು ಹೇಳ್ತಾ ಇಲ್ಲ, ನೀವು ಏನು ಹೇಳ್ತಾ ಇಲ್ಲ. ಅಂದರೆ ಈ ಜಾತ್ರೆಗೆ ಹೊಸ ಬಟ್ಟೆ ಯಾವ್ದು ತರುತ್ತೆ ಅಂತ ನಾವು ಕಾಯ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ಹಾಗೆ ಯಾವ ಕಲರು, ಯಾವ ಥರ ಈ ಸತಿ ಶರ್ಟ್ ಹೆಂಗೆ ಹೊಲ್ಸ್ಕೊಳ್ಳೋಣ ಅಂತ. ಅದೇ ಥರ ಒಂದು ಹೊಸದು ಯಾವತ್ತೂ ಖುಷಿ ಕೊಡುತ್ತೆ. ಹೊಸದಲ್ವ ಸಿನಿಮಾ 3ನೇ ತಾರೀಕು ಬಂದಾಗ ನಮಗೆ ಸಿಕ್ಕ ಖುಷಿ ನಿಮಗೂ ಸಿಗ್ಲಿ ಅನ್ನೋದಕ್ಕೆ ಇವಾಗಲೇ ಒಂದು ಸ್ವಲ್ಪ ಕುತೂಹಲ ಇರಲಿ ಅಂತ ಅಷ್ಟೇ. ಹೇಳ್ಬಾರ್ದಂತೇನಿಲ್ಲ, ಹೇಳೋಣ. ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಮಾತಾಡ್ಬೋದು. ಇವಾಗಲೇ ಹೇಳ್ಬಿಟ್ರೆ ಅರ್ಧ ಕುತೂಹಲ ಅನ್ನೋದಷ್ಟೇ. ಅಷ್ಟು ಬಿಟ್ರೆ ನೀನು. ಸೊ ಆ ಪಾತ್ರಕ್ಕೆ ಇವ್ರನ್ನ ಹೆಂಗೆ ನೀವು ಹುಡುಕಿದ್ರಿ? ನಾನು ಹುಡುಕಿಲ್ಲ. ನನಗೆ ಗೋಪಿಯಣ್ಣ ಮಾಡಿರೋ, ಇವರು ಪವನ್ ಸರ್ ಡೈರೆಕ್ಟ್ ಮಾಡಿರೋ ಲೂಸಿಯಾ, ಇದು ಲೈಫ್ ಇಷ್ಟೇನೆ ಸಿನಿಮಾದಲ್ಲಿ ಇವರು ಒಂದು ಪುಟ್ಟ ಪಾತ್ರ ಮಾಡಿದರು, ಕ್ಷೌರಿಕನ್ ಪಾತ್ರ ಐ ಥಿಂಕ್. ನಂಗೆ ಅಲ್ಲಿ ಗೋಪಿಯಣ್ಣ ಆ ಪುಟ್ಟ ದೃಶ್ಯದಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಹ್ಯಾಕ್ಟ್ ಮಾಡ್ದಂಗೆ ಇರಲಿಲ್ಲ ಅದು. ನಿಜವಾಗ್ಲೂ ಇವ್ರೇನೋ ಏರ್ ಸಲೂನ್ನಲ್ಲಿ ಇರೋ ಕ್ಯಾರೆಕ್ಟರ್ ಅದು ನಂಗೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಸಹಜವಾಗಿದೆ ಅಲ್ಲ ಇದು ಅನಿಸುತ್ತೆ ನನಗೆ. ಅದು ಅಷ್ಟು ರಿಯಲಿಸ್ಟಿಕ್ ಆಗಿದ್ದರಿಂದ ನಂಗೆ ಅಲ್ಲೇ ಇಷ್ಟ ಆಗಿತ್ತು. ಅವ್ರ ಪರಿಚಯ ಇರಲ್ಲ ನನಗೆ. ಹೋಗ್ತಾ ಸ್ನೇಹಿತರಿಂದ ಪರಿಚಯ ಆಗಿ ಗೋಪಿಯಣ್ಣಗೆ ಸ್ಕ್ರಿಪ್ಟ್ ಓದ್ತೀರ ಅಂದಾಗ ಅವ್ರು ಓದೋಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ಅವರು ಆಫೀಸಲ್ಲಿ ಬಂದ್ಬಿಟ್ಟು ಅಲ್ಲೇ ಪೂರ್ತಿ ಕೂತ್ಕೊಂಡು ಓದಿ ನನಗೆ ಅಲ್ಲೇ ಹೇಳಿದ್ರು ಅವರು. ಸೊ ಹಂಗಾಗಿ ಗೋಪಿಯಣ್ಣ ಅಲ್ಲಿ ಇಷ್ಟ ಆಯ್ತು ನನಗೆ. ಸರ್, ಈ ಒಂದು ಪ್ರಾಜೆಕ್ಟ್ಗೆ ನಿಮಗೆ ಎಷ್ಟು ಖುಷಿ ತಂತು ಇಲ್ಲಿ ಈ ಪ್ರಾಜೆಕ್ಟ್ ಜೊತೆ ಕೆಲಸ ಮಾಡಿ? ಇಲ್ಲ, ತುಂಬ ಖುಷಿ ಇದೆ ಮೇಡಮ್. ಅಂದರೆ ಹೇಳಿದ್ನಲ್ಲ, ಅದಕ್ಕೆ ಆ ಥರದ್ದೊಂದು ಸ್ಕ್ರಿಪ್ಟ್ ಸಿಕ್ಕಾಗ ಎಲ್ಲ ಕಾಯ್ತಾ ಇರ್ತಾರೆ ಎಲ್ಲ ನಟರು. ಈ ಥರದೊಂದು ಪ್ರಾಜೆಕ್ಟಲ್ಲಿ ಅಥವಾ ಈ ಥರದೊಂದು ಪ್ರಾಸೆಸ್ಸಲ್ಲಿ ಒಳಗೊಳ್ಳೋಣ, ನಾವು ಇದರಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ಕಾಯ್ತಾ ಇರ್ತೀವಿ. ಆ ಥರದ್ದೊಂದು ಪ್ರಾಜೆಕ್ಟ್ ನಮ್ಮ ಕೈಗೆ ಸಿಕ್ಕಾಗ, ಆ ಥರದ್ದೊಂದು ಪಾತ್ರ ಕೊಟ್ಟಾಗ ಯಾರೋ ಅದೊಂದು ಎಕ್ಸ್ಟ್ರಾ ಜವಾಬ್ದಾರಿ ಅಲ್ಲ. ಅವ್ರು ಬರೆದಿರೋದನ್ನು ನನ್ನ ಕೈಗೆ ಕೊಟ್ಟು ನನ್ನನ್ನು ದಾಟಿಸೋದಕ್ಕೆ ಹೇಳ್ತಾ ಇರೋದು ಪ್ರೇಕ್ಷಕರಿಗೆ. ಅದು ಒಂದು ದೊಡ್ಡ ಜವಾಬ್ದಾರಿ. ಖುಷಿ ಇದೆ, ತುಂಬ ಖುಷಿ ಇದೆ. ಅದು ಎಷ್ಟು ಖುಷಿ ಇದೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಆ ಥರದ್ದು ಮೀಟ್ರ್ ಇಟ್ಟು ಹೇಳೋದಕ್ಕೆ ನನಗೆ ಕಷ್ಟ ಸ್ವಲ್ಪ. ಬಟ್ ತುಂಬ ಖುಷಿ ಇದೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ.
ಈಗಾಗಲೇ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಪಾಸಿಟಿವ್ ಶೇಡಲ್ಲೂ ಕಾಣಿಸ್ಕೊಂಡಿದ್ದೀರಾ, ನೆಗೆಟಿವ್ ಶೇಡಲ್ಲೂ ಕಾಣಿಸ್ಕೊಂಡಿದ್ದೀರಾ. ನನ್ಗನ್ಸುತ್ತೆ ಈ ಸಿನಿಮಾದಲ್ಲಿ ನೆಗೆಟಿವ್ ಅಲ್ಲಿ ಇರ್ಬೋದೇನೋ ಅಂತ. ಸೊ ಅದಕ್ಕೆ ನೆಗೆಟಿವ್ ಅಂತ ಅಂದಾಗ ಈಗ ಮಾಡ್ದಲ್ಲೇ ಇರೋ ರೀತಿಯಲ್ಲಿ ಏನಾದರೂ ಒಂದು ಮಾಡಬೇಕು, ಎಕ್ಸ್ಟ್ರಾರ್ಡಿನರಿಯಾಗಿ ಏನಾದರೂ ಮಾಡಬೇಕು. ಸೊ ಅದಕ್ಕೆ ಹೆಂಗೆ ತಯಾರಿ ಮಾಡ್ಕೊಂಡ್ರಿ ನಿಮ್ಮನ್ನ ನೀವು? ಆಗಲೇ ಹೇಳಿದ್ರಲ್ಲ ಪಲ್ಲವಿ ಅವರೇ, ಅಂದರೆ ಅವ್ರು ಈ ಸಿನಿಮಾದಲ್ಲಿ ಎಲ್ಲರೂ ಅಪ್ಪಟ ಮನುಷ್ಯರು. ಮನುಷ್ಯರು ಈಗ ನಾನೊಂದೇನೋ ಒಂದು ಕೆಲಸ ಮಾಡಿದಾಗ ಅದು ನಿಮ್ಮ ಕಣ್ಣಲ್ಲಿ ತಪ್ಪಾಗ್ಬೋದು, ಆದರೆ ಸದಾನಂದ ಸ್ವಾಮಿ ಕಣ್ಣಲ್ಲಿ ಅದು ಸರಿ. ಸರಿ. ಸೊ ಆ ಥರದ ನೆಗೆಟಿವ್ ಪಾಸಿಟಿವ್ ಇದು ಇಲ್ಲ. ಇದು ಅದು ಸ್ಥಿತಿಗೆ ಅನುಗುಣವಾಗಿ ಅವನು ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಥರದ ಪಾತ್ರ ಇದು. ಅಂದರೆ ತೀರಾ ಈಗ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು ಅನ್ನುವ ಥರದ ಪಾತ್ರ ಅಲ್ಲ ಇದು. ಅದನ್ನು ಪೋರ್ಟ್ರೇ ಮಾಡಿಸಿದ ರೀತಿ ಇದೆಯಲ್ಲ, ಅದು ಸ್ವಲ್ಪ ಬೇರೆ ಥರ ಇದೆ. ಅದು ಎಷ್ಟು ಬೇರೆ ಇದೆ ಅಂತ ನೀವೇ ನೋಡಿದ್ಮೇಲೆ ನಮಗೆ ಹೇಳು. ನಾವು ನೋಡೋಣ. ಇದು ಹೀಗೆ ಇರಲಿ, ಬ್ರೇಕ್ ಮಾಡೋದು ಬೇಡ. ಸರ್, ನೀವು ಸಾಮಾನ್ಯವಾಗಿ ನಮ್ಮ ಜೊತೆ ಮಾತಾಡಬೇಕಾದ್ರೆ ಆಚೆ ಎಲ್ಲಾದರೂ ಪ್ರೆಸ್ ಮೀಟಿಗೆ ಬಂದಾಗ, ಆಚೆ ಎಲ್ಲಾದರೂ ಬಂದಾಗ ಭಾಳ ಸೈಲೆಂಟಾಗಿ ಕಾಣಿಸ್ತೀರ ಸರ್. ಆದರೆ ನಿಮ್ಮನ್ನ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಮಾತ್ರ ಕೆಲವೊಬ್ಬರು ನಿಮ್ಮನ್ನ ಬೈಕೊಳ್ತಾರೆ, ಇನ್ನು ಕೆಲವೊಬ್ಬರು ಪಾಪ ಅಂತಾರೆ, ಇನ್ನೊಂದಷ್ಟು ಜನ ನಮಗೂ ಈ ರೀತಿಯಾದಂತಹ ಯಾರು ಅಪ್ಪನೋ ಅಥವಾ ನಮ್ಮ ಜೊತೆ ಸ್ನೇಹಿತರು ಇರಬೇಕು ಅಂತಾರೆ. ಸೊ ಇಲ್ಲಿ ಯಾಕೆ ಸರ್ ಸೈಲೆಂಟ್ ಆಗಿರ್ತೀರಾ? ಇಲ್ಲಿ ನಾನೊಬ್ಬನೇ ಇರ್ತೀನಲ್ಲ, ಇದು ನಾನಾಗಿರ್ತೀನಲ್ಲ. ಅಂದರೆ ಈಗ ಗೋಪಾಲಕೃಷ್ಣ ದೇಶಪಾಂಡೆ ಕಾನ್ಫಿಡೆನ್ಸ್ ಕಡಿಮೆ ಜನರನ್ನ ಎದುರಿಸೋದಕ್ಕೆ. ಸೆಟ್ಟಲ್ಲಿ ನನ್ನ ಜೊತೆಗೆ ನಿರ್ದೇಶಕರು ಇರ್ತಾರೆ, ಈಗ ನೀನು ತಪ್ಪು ದಾರಿಲಿ ಹೋಗ್ತಾ ಇದೆಯಾ, ಈ ದಾರಿಗೆ ಬಾ ಅಂತ ಹೇಳೋದಕ್ಕೆ ಇವ್ರು ಇರ್ತಾರೆ. ನನ್ನ ಸಹಾಯ ಮಾಡೋದಕ್ಕೆ ಎದುರುಗಡೆ ಇರೋ ಆ್ಯಕ್ಟ್ರಸ್ ಇರ್ತಾರೆ. ಆ ಎಲ್ಲ ಪಾತ್ರಗಳಿಗೆ ಒಂದು ಎಡಿಟಿಂಗ್ ಅಂತ ಹೋಗುತ್ತೆ. ನನ್ನ ಆ್ಯಕ್ಟಿಂಗ್ ಸ್ವಲ್ಪ ಕಡಿಮೆ ಆದಾಗ ಎದುರುಗಡೆ ಇರುವ ನಟರ ಕ್ಲೋಸಪ್ ಹಾಕಿ ಅದು ಇನ್ನೂ ಎಲಿವೇಟ್ ಆಗುತ್ತೆ. ಸೊ ತುಂಬ ಸಹಾಯ ಮಾಡಿ, ಈಗ ನೀವೇನು ಹೇಳ್ತಿದ್ದೀರಲ್ಲ, ಅದು ಎಲ್ಲವೂ ನನ್ನೊಬ್ಬಂದೇ ಅಲ್ಲ. ಅಲ್ಲೂ ಬರಹ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಅದೆಲ್ಲ ಸೇರಿ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಇಲ್ಲಿ ಹಂಗಲ್ವಲ್ಲ, ಇಲ್ಲಿ ನಾನು ಒಬ್ಬನೇ ಇರ್ತೀನಲ್ಲ, ಒಂಥರ ಈ ಸಂತೆಯಲ್ಲಿ ದಿಕ್ಕು ತಪ್ಪಿರೋ ಮಕ್ಳು ಇರ್ತಾರಲ್ಲ, ಆ ಟೈಪ್ ಆಗ್ಬಿಡ್ತೀನಿ ನಾನು. ಹಂಗಾಗಿ ಮಾತು ಕಡಿಮೆ. ಯೂಶ್ವಲಿ ನಾನು ಸ್ವಲ್ಪ ಶೈ, ತುಂಬ ಹತ್ತಿರದವ್ರ ಜೊತೆಗೆ ಸ್ವಲ್ಪ ಓಪನ್ ಆಗ್ತೀನಿ. ಅದು ನನ್ನ ನೇಚರು. ಅದು ಅದನ್ನು ಬಿಟ್ಟು ನಾನು ಹಂಗೆ ಇರೋಕ್ಕಾಗಲ್ವಲ್ಲ. ಹಾಗಾಗಿ ಸೈಲೆಂಟ್, ನಮಗೆ ಸೈಲೆಂಟ್ ಅಂತ ಅನ್ನಿಸ್ತೀರಾ ಸರ್? ಸೆಟ್ಟಲ್ಲೆಲ್ಲ ಸೈಲೆಂಟ್ ಆಗಿ ಅದೇ ಹೀಗೆ ಇರ್ತಿದ್ರಾ ಅಥವಾ ಹೇಗಿರ್ತಿದ್ರು ಸರ್? ಮಾತಾಡ್ತಿದ್ರಾ? ನಾವು ತುಂಬ ಸಿನಿಮಾ ಪ್ರೀತಿ ಮಾಡೋರು ನಾವು. ಗೋಪೇಣ ಆಗ್ಬೋದು, ವಿನು ಸರ್ ಆಗ್ಬೋದು, ಮೇಘಮ್ಮ ಆಗ್ಬೋದು, ನಮ್ಮ ಹುಡುಗರು ಪ್ರಶಾಂತು, ಅವಿನಾಶ್ ರೈ, ನಮ್ಮ ಹುಡುಗ ಮನೋಹರ್, ಅವನೊಬ್ಬ ಆರ್ಟಿಸ್ಟು. ಸೊ ಎಲ್ಲರಿಗೂ ಸಿನಿಮಾ ಇಷ್ಟ. ಸೊ ಸಿನಿಮಾ ಹೊರತಾಗಿ ಏನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಸೊ ಗೋಪೇಣ ಎಲ್ಲ ಬಂದಾಗ ಓದು ಬಗ್ಗೆ ಮಾತಾಡ್ತೀವಿ. ಸೊ ಅದನ್ನು ಮಾತಾಡ್ತೀವಿ ಎಷ್ಟಕ್ಕೆ ಬೇಕಾ ಅಷ್ಟಕ್ಕೆ. ಅದು ಎಷ್ಟಕ್ಕೆ ಬೇಕಂದರೆ ಅದೇ ಮಾಮೂಲಿ, ಇನ್ನೇನು ಮಾತಾಡ್ತೀವಿ ಅಷ್ಟೇ, ಇನ್ನೇನು ಹೇಳೋದು. ಅದು ಅಂದ್ರೆ ಮಾತಾಡ್ತೀವಿ. ನಂಗೆ ಮೌನಿ ಅಂತ ಅನಿಸಿಲ್ಲ, ನಾವು ಮಾತಾಡ್ತೀವಿ. ನಂಗೆ ಅನಿಸಿಲ್ಲಪ್ಪ, ನಂಗೆ ಅನಿಸಿಲ್ಲ. ಒಂಚೂರು ಇಂಟ್ರೋವರ್ಟು, ಗೊತ್ತಾದರೆ ಪರಿಚಯ ಆದರೆ ಮಾತಾಡ್ತೀನಿ, ಆ ಥರ ಏನಿಲ್ಲ. ಬಟ್ ಮೂಲ ಸ್ವಭಾವ ಸ್ವಲ್ಪ ಸೈಲೆಂಟ್. ಸರ್, ಟೆಕ್ನಿಕಲ್ ಅವತ್ತು ಮಾತಾಡ್ಬೇಕಾದ್ರೆ ಟೆಕ್ನಿಕಲಿ ಮಾತಾಡಲಿಲ್ಲ ನಾವು ಸಿನಿಮಾದ ಬಗ್ಗೆ. ಸೊ ಟೆಕ್ನಿಕಲ್ ಎಲಿಮೆಂಟ್ಸ್ ಬಗ್ಗೆ ಅದಾದರೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ತಾರೆ. ಯೂಶಲಿ ಇವಾಗ ಸಿನಿಮಾ ಅಂತ ಬಂದಾಗ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ, ಇವಾಗ ಸಿನಿಮಾಟೋಗ್ರಫಿ ಆಗಿರ್ಬೋದು, ಜೊತೆಗೆ ಪ್ರೊಡಕ್ಷನ್ ಕೆಲಸ ಆಗಿರಬಹುದು, ಆರ್ಟ್ ಆಗಿರ್ಬೋದು, ಇದ್ರ ಬಗ್ಗೆ. ನನಗೆ ಟೆಕ್ನಿಕಲ್ ಅಂತ ಈಗ ಕತೆಗೆ ಏನು ಬೇಕೋ ಅದು ಅಷ್ಟೇ. ನನಗೆ ಇವನ್ ಜಾಸ್ತಿ ಅಷ್ಟೊಂದು ಸೆಟ್ ಗಿಟ್ಟೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ನಮಗೆ ಆ ಕತೆ, ಆ ವಾತಾವರಣ, ಅಲ್ಲೇ ನೆಲದ ಕತೆ, ಅದಕ್ಕೇನು ಬೇಕೋ ಅಷ್ಟು ಇದೆ, ಅದು ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಕೂಡ. ಆ ಕತೆಗೆ ಏನು ಬೇಕೋ ಅಷ್ಟು. ಟೆಕ್ನಿಕಲಾಗಂತ ಅದನ್ನೇನೋ ಒಂದು ಯಾವುದೋ ಒಂದು ಕ್ಯಾಮ್ರಾ ತಂದು ಅದರ ಅವಶ್ಯಕತೆ ನನಗೇನು ಬಂದಿಲ್ಲ. ಈ ಕತೆಗೆ ಎಷ್ಟು ಬೇಕೋ ಅದನ್ನು ತೋರ್ಸೋಕೆ ಏನು ಎಕ್ವಿಪ್ಮೆಂಟ್ಸ್ ಬೇಕೋ ಆ ಥರದ್ದು ಚೆನ್ನಾಗಾಗಿದೆ. ಆ ಪರಿಸರನ ಕಟ್ಕೊಡೋಕೆ ಏನು ಮಾಡಬೇಕೋ ಅದೇ ಟೆಕ್ನಿಕಲ್ ನನ್ನ ಪ್ರಕಾರ. ಅದು ಸಹಜವಾಗಿದೆ ಅದು. ಸರ್, ನಿಮಗೆ ಇವಾಗ ನಿಮ್ಮ ಹಾಗೇನೆ ವಿನಯ್ ಅವರ ಕಾಂಬಿನೇಷನ್ನು ಯಾವ ಥರ ಬಂದಿದೆ ಸರ್? ನಾನು ವಿನು ಸರ್ಗೆ ಜೊತೆಗೆ ಇದು ಎರಡನೇ ಸಿನಿಮಾ. ನಾನು ಇನ್ನು ಹಿಂದಕ್ಕೆ ಒಂದು 10 ಅಂತ ಒಂದು ಫಿಲ್ಮ್ ಮಾಡಿದ್ದೆ. ಭಾಳ ಅಂದರೆ ಡಿಸ್ಕಷನ್ ಮಾಡ್ಕೊಂಡು ಅವ್ರ ಜೊತೆಗೆ ನಾನು ಕೆಲಸ ಮಾಡೋದು ತುಂಬ ಒಂಥರ, ಅಂದರೆ ಅದು ಹೆಂಗೆ ಹೇಳೋದು ಅಂದರೆ
ತುಂಬ ಆರಾಮಾಗಿರುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಅದು ಎಷ್ಟು ಸ್ಪೆಷಲ್ಲಾಗಿ ಬಂದಿದೆ ಅನ್ನೋದಕ್ಕೆ ಜುಲೈ 3ಕ್ಕೆ ನಮ್ಮ ಸಿನಿಮಾ ಇಲ್ಲ ನಾನು ಹೇಳ್ತೀನಿ ಸರ್ ನೀವು ಹೇಳಿ ಸರ್. ಗೋಪಿ ಅಣ್ಣ ಮತ್ತು ಯೋಗಿ ಸರ್ ಮತ್ತು ವಿನಯ್ ಸರ್, ಮೇಘಮ್ಮ, ಅಂದರೆ ಈ ಪಾತ್ರಗಳು ನನಗೆ ನೋಡುವಾಗ ಸ್ಕ್ರಿಪ್ಟ್ ಬರೆದಾಗ ನನ್ನ ತಲೆಯಲ್ಲಿ ಒಂದಿರುತ್ತಲ್ಲ, ಹಿಂಗಿರ್ಬೇಕು ಇವರು, ಈ ಥರ ಕಾಸ್ಟ್ಯೂಮಲ್ಲಿ, ಈ ಥರ ಏರ್ ಕಟ್ಟಲ್ಲಿ, ಈ ಥರದ್ದು ಪ್ರತಿಯೊಂದು ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ, ನನಗೆ ಇವ್ರನ್ನೆಲ್ಲ ಕಲ್ಪನೆ ಮಾಡ್ಕೊಂಡಾಗ ಪರ್ಫೆಕ್ಟ್ ಅಂತ ಅನಿಸಿದೆ. ಹಾವ ಭಾವ ಪ್ರತಿಯೊಂದು ಕೂಡ ಇವ್ರ ಆ ತೆರೆ ಮೇಲೆ ನೋಡೋದೇ ಖುಷಿ ಅನ್ಸೋದು ನನಗೆ. ಸಹಜ ಅಂದರೆ ನಾ ಏನು ಕಲ್ಪನೆ ಮಾಡ್ಕೊಂಡಿದ್ನೋ ಅದು ಕಾಣಿಸ್ತಾ ಇತ್ತು. ಅದಂತೂ ಧೈರ್ಯವಾಗಿ ಹೇಳಬಲ್ಲೆ. ಅಂದರೆ ಯಾರು ಗೋಪಿ ಅಣ್ಣ ಅನ್ನೋದು ಮರ್ತೋಗ್ತಿತ್ತು, ಅಷ್ಟೊಂದು ಕ್ಲೋಸ್ ಇದ್ರೂ ಕೂಡ ಮರ್ತೋಗ್ತಾಯಿದ್ರು. ಅದು ಕಾಣಿಸುತ್ತೆ 100%. ಸರ್ ಅಂದರೆ ಇವರ ಹಾಗೇನೆ ಯೋಗಿ ಅವರ ನಡುವಿನ ಒಂದಷ್ಟು ಕಾಂಬಿನೇಷನ್ ಇದೆಯಾ ಅಥವಾ ವಿನಯ್ ಅವರ ನಡುವೆ ಒಂದಷ್ಟು ಎಲ್ಲ ಊರ ಕತೆ ಇದು, ಊರವರು ಎಲ್ಲರೂ ಊರ್ ಕತೆ ಎಲ್ಲ ಜೊತೆಗೂ ಎಲ್ಲ ನಡುವೆ ಗ್ರಾಮಾಯಣ ರಾಮಾಯಣ ಇಲ್ಲ ಒಬ್ರದಲ್ಲ, ಎಲ್ಲರೂ ಇರ್ತಾರೆ. ಎಲ್ಲರೂ ಅಂದರೆ ಗ್ರಾಮಾಯಣದಲ್ಲಿ ಹೇಗೆ ಅಂದರೆ ಇಲ್ಲಿ ಯಾವುದೋ ಒಂದು ಮೇಜರ್ ದೃಶ್ಯ ನಡೀತದೆ ಅಂದರೆ ಅಲ್ಲಿ ಯಾವುದೋ ಒಂದು ಮುಖ್ಯ ಪಾತ್ರ ಕೂಡ ಅಲ್ಲೆಲ್ಲ ಸೈಡಲ್ಲಿ ನಿಂತಿರುತ್ತೆ. ಹೌದಲ್ವ? ಆ ಥರ ಅದು ಎಲ್ಲದು ಆಯಾ ಸಂದರ್ಭಕ್ಕೆ ಅವ್ರು ಇಲ್ಲಿ ಯಾವ ಪಾತ್ರ ಎಲ್ಲಿ ಬರಬೇಕೋ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಅವ್ರಿಗೆ ಇವ್ರದ್ದು ಆ ಥರ ಏನಿರಲ್ಲ. ಆಯಾ ಪಾತ್ರ ಬಂದಾಗ ಅವ್ರವ್ರು ಇರುತ್ತೆ. ಆ ಥರ ಕಾಂಬಿನೇಷನ್ ಅಂತಲೂ ಇಲ್ಲ. ಊರ ಕತೆ ಇದು. ಅದೇ ಹೇಳ್ತಲ್ಲ, ಊರ ಕತೆ, ಮನುಷ್ಯರ ಕತೆ. ನಾನು ಮುಖ್ಯವಾಗಿ ಇದನ್ನು ಹೇಳೋಕ್ಕೆ ಇಷ್ಟಪಡೋದು ನಾನು, ಇದು ಮನುಷ್ಯರ ಕತೆ. ಮನುಷ್ಯರಿಗೆ ಏನೆಲ್ಲ ಇದು ಇರ್ಬೋದೋ ಅದೆಲ್ಲ ಇದರಲ್ಲಿದೆ. ಮನುಷ್ಯನೊಳಗೆ ಏನೇನು ಮನಸ್ಸೊಳಗೆ ಏನೇನಿರುತ್ತೋ ಅದೆಲ್ಲದೂ ಈ ಸಿನಿಮಾದಲ್ಲಿದೆ ಅಷ್ಟೇ. ಸರ್ ಎಲ್ರು ಅಂದರೆ ನಮ್ಮ ಸಿನಿಮಾ ಮಾಡೋರಿಗೆ, ಸಿನಿಮಾ ಮಾಡಬೇಕು ಅಂದ್ಕೊಂಡವ್ರಿಗೆ ಎಲ್ರಿಗೂ ಒಂದು ಕನಸಿರುತ್ತೆ. ಅಂದರೆ ಒನ್ಸ್ ನಾವು ಈ ರಾಜ್ಕುಮಾರ್ ಅವರ ಫ್ಯಾಮಿಲಿಯವ್ರ ಜೊತೆಗೆ ವರ್ಕ್ ಮಾಡಬೇಕು ಅನ್ನುವಂಥದ್ದು. ಸೊ ನಿಮಗೆ ಅದು 2ನೇ ಸಲ ಇವಾಗ ಸಿಕ್ಕಿರುವಂಥದ್ದು ಒಂದು ಲಕ್ ಅಂತ ಹೇಳ್ಬೋದು. ಒಂದು ಕಡೆ ನಮ್ಮ ಹಾರ್ಡ್ ವರ್ಕು ಜೊತೆಗೆ ಲಕ್, ಎಲ್ರಿಗೂ ಒಂದು ಆಸೆ ಇರುತ್ತೆ. ಸೊ ಆ ಆಸೆ ಒಂದು ನನಸಾದಾಗ ಅದು ಖುಷಿ ಹೇಗಿತ್ತು ಸರ್? ತುಂಬ ಖುಷಿ ಇದೆ. ಮತ್ತೆ ತುಂಬ ಖುಷಿ ಇದೆ. ಅಷ್ಟೇ ಇದೆ. ಮತ್ತು ತುಂಬ ಏನು ನಾನು ಕನಸು ಕಟ್ಕೊಂಡು ಬಂದಿರುವ ಮನುಷ್ಯ ಅಲ್ಲ. ಅಂದರೆ ನನಗೆ ತುಂಬ ಕನಸು ಇಲ್ಲ, ಕನಸು ಬೀಳಲ್ಲ ನನಗೆ. ಕನಸು ಬಿಡಲ್ಲ ಅಂದರೆ ಪಾತ್ರ ಕೊಟ್ಟ ಮೇಲೆ ಕನಸು ಬೀಳುತ್ತೆ, ಅದೇ ವ್ಯತ್ಯಾಸ, ಅಷ್ಟೇ ವ್ಯತ್ಯಾಸ. ಖುಷಿ ಇದೆ. ವಿನಯ್ ಸರ್ ಜೊತೆಗೂ ಮಾಡಿದ್ದೀನಿ, ಈಗ ಶಿವಣ್ಣ ಸರ್ ಜೊತೆಗೂ ಮಾಡಿದ್ದೀನಿ. ಭಾಳ ಖುಷಿ ಇದೆ, ತುಂಬ ಖುಷಿ ಇದೆ. ಒಂದಷ್ಟು ಯುವ ಅವ್ರ ಜೊತೆಗೂ ಮಾಡಿದ್ದೀನಿ. ಅಂದರೆ ಒಂದಷ್ಟು ಖುಷಿಗಳನ್ನ ನೀವು ಹೇಳಕ್ಕೆ ಬರಲ್ವಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಯಾವುದೋ ಹುಣಗುಂದಂಥ ಊರಲ್ಲಿ ಇದ್ದು ನಾವು ಶಿವಣ್ಣ ಸರ್ನಾಗಲಿ ಅಥವಾ ಅಣ್ಣವ್ರನ್ನಾಗಲಿ ಎಲ್ಲ ನೋಡಿ, ಅವ್ರ ಸಿನಿಮಾನ ನೋಡಿ ಮೆಚ್ಚಿ ನಾವು ಸಿಟಿ ಹೊಡೆದಿದ್ದೀವಿ, ಎಲ್ಲ ಮಾಡಿದ್ದೀವಿ ನಾವು. ಆ ಥರ ಹೆಂಗಿದೆ ಅವಾಗ ಇಲ್ಲಿ ಬಂದು ನಮಗೇನೋ ಅವಕಾಶ ಸಿಕ್ಕಾಗ ಗ್ರ್ಯಾಟಿಟ್ಯೂಡ್ ಇದೆ, ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಅದು ಇನ್ನೂ ನನ್ನ ನಂಬಲ್ ಮಾಡುತ್ತೆ. ಸರ್ ಯೂಶಲಿ ಪಾತ್ರಗಳು ಅಂತ ಬಂದಾಗ ನೆಗೆಟಿವ್ ಆಗಿರಬಹುದು, ಪಾಸಿಟಿವ್ ಆಗಿರಬಹುದು, ಅದನ್ನು ನೀವು ಹೆಂಗೆ ಆ ಪಾತ್ರಕ್ಕೆ ನೀವು ತಯಾರಿ ಮಾಡ್ಕೊಳ್ತೀರಾ ಅಂತ ನಿಮ್ಮನ್ನು ನೀವು? ಪಾತ್ರದ ತಯಾರಿ ಅಂದರೆ ಈಗ ನಾವು ಸಮಾಜದ ಜೊತೆಗೆ ಎಚ್ಚರವಾಗಿದ್ದರೆ, ಅದು ಸೋಷಿಯಲಿ, ಎಕನಾಮಿಕಲಿ ಅಥವಾ ಪೊಲಿಟಿಕಲಿ ನಾವು ಅವೇರ್ ಆಗಿದ್ದರೆ, ಆ್ಯಕ್ಟಿಂಗ್ ಮಾಡಬೇಕು ಅಂತಲ್ಲ, ಮನುಷ್ಯರಾಗಿ ಅವೇರ್ ಆಗಿದ್ದರೆ ನಮಗೆ ಅದು ಆಟೋಮೆಟಿಕ್ಲಿ ರೆಡಿ ಆಗ್ತಾ ಇರುತ್ತೆ. ಉಳಿದಂತೆ ನಾನು ತುಂಬ ಡಿಪೆಂಡೆಂಟ್ ಆಗಿರೋದು ನಿರ್ದೇಶಕರ ಮೇಲೆ, ಅವರ ಬರಹದ ಮೇಲೆ, ನನ್ನ ಎದುರುಗಡೆ ಇರುವ ನಟರ ಮೇಲೆ. ನಾನೇನೋ ಮಾಡ್ತೀನಿ ಅಂತ ಹೋಗೋದು ನನ್ನ ಮೆಥಡ್ ಅಲ್ಲ. ಅಲ್ಲಿ ಹೋಗಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ, ಆ ಮ್ಯಾಜಿಕ್ಕಿಗೆ ನಾನು ಒಳಗೊಳ್ತೀನಿ ಅಷ್ಟೇ. ಅದೇ ಅಲ್ವಾ ನಿಮ್ಮ ಪ್ರಶ್ನೆ? ಅದೇ ನನ್ನ ಪ್ರಶ್ನೆ. ಹಾಗಾದರೆ ಅಂದರೆ ನೀವು ರೆಡಿನೇ ಆಗೋದಿಲ್ಲ ಅಂದರೆ ಅನ್ಲೆಸ್ ಇದು ಅಂದರೆ ಈಗ ಡಿಕ್ಷನ್ನಿಗೆ ಸಂಬಂಧಪಟ್ಟಂಗೆ, ಅಂದರೆ ಇವ್ರ ಊರಿನ ಭಾಷೆ ಇದೆಯಲ್ಲ, ನನ್ನ ಊರು ಉತ್ತರ ಕರ್ನಾಟಕ, ನನಗೆ ನನ್ನ ಕಾಕಗಳು ಬೇರೆ, ನಾನು ಎಲ್ಲೋ ಓದ್ತಾ ಇರ್ತೀನಿ. ಈಗ ಡಿಕ್ಷನ್ ಇದ್ದ ಅಂದರೆ ಅದನ್ನು ಹೆಂಗೆ ಹೇಳಬೇಕು, ಈ ಮಾತನ್ನ ಹೆಂಗೆ ಹೇಳಬೇಕು ಅಂತಿದ್ರೆ ಇವ್ರು ಸರಿ ಮಾಡ್ತಾರೆ. ಆದರೆ ಸದಾನಂದ ಸ್ವಾಮಿ ಅನ್ನೋನನ್ನು ನಾನು ನಮ್ಮೂರಲ್ಲೂ ನೋಡಿದ್ದೀನಿ. ಅಂದರೆ ನನ್ನ ಸ್ಮೃತಿಲಿ ಅದು ಬಂದಿದೆ. ಅಥವಾ ಸಿನಿಮಾಗಳು ನೋಡ್ತೀವಿ ಅಥವಾ ಯಾವುದೋ ಓದ್ತೀವಿ, ಆದರೆ ಎಲ್ಲರಿಂದನೂ ಇನ್ಸ್ಪೈರ್ ಆಗಿ ಒಂದು ಪಾತ್ರ ನನಗೊಂದೇನೋ ಒಂದು ಇಮ್ಯಾಜಿನೇಷನಿಗೆ ಬರುತ್ತೆ. ಇವ್ರು ಹೇಳಿದ್ದು ಸೇರಿ ಅದೊಂದೇನೋ ಒಂದು ಕ್ರಿಯೇಟ್ ಆಗುತ್ತೆ.
ತೀರಾ ನಂದೇ ಇಮ್ಯಾಜಿನೇಷನ್ ತಗೊಂಬಂದರೆ ಇವ್ರು ಹೇಳಿರೋ ಇಮ್ಯಾಜಿನೇಷನ್ ಬೇರೆ ಆಗಿ ಎರಡು ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ಶೂಟಿಂಗ್ ಮುಂದಕ್ಕೂ ಅಲ್ಲ ಅವಾಗ. ನಿಮಗೆ ಈ ಸಿನಿಮಾದಲ್ಲಿ ಯಾವ ಪಾತ್ರ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿಸ್ತು? ಅಂದರೆ ಯಾವ ರೀತಿಯಲ್ಲಿ? ಯಾವ ಒಂದು ನೆಗೆಟಿವ್ ಆದ್ರೂ ಆಗಿರಬಹುದು, ಪಾಸಿಟಿವ್ ಆಗಿ ಅಲ್ಲ, ನನಗೆ ಶೀನನ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಅಂದರೆ ಈಗ ವಿನು ಸರ್ ಪ್ಲೇ ಮಾಡ್ತಾ ಇರೋದು ಶೀನಾ ಅನ್ನುವ ಪಾತ್ರ. ಸಿಕ್ಸ್ ಸೆನ್ಸ್ ಶೀನಾ ಅಂತ ಆ ಪಾತ್ರ ಇದೆಯಲ್ಲ, ಆ ಪಾತ್ರ ಗ್ರೋ ಆಗುವ ರೀತಿ, ಅದು ಬದಲಾವಣೆ ಆಗುವ ರೀತಿ, ಅದನ್ನು ಇವರು ಬರೆದಿರುವ ರೀತಿ, ಅದನ್ನು ಅವರು ಅಭಿನಯ ಮಾಡಿರುವ ರೀತಿ ನನಗೆ ಭಾಳ ಇಂಪ್ಯಾಕ್ಟ್ ಮಾಡಿದೆ. ಅಂದರೆ ಒಬ್ಬ ಆಡಿಯನ್ಸ್ ಆಗಿ, ನಾನು ಒಬ್ಬ ಪ್ರೇಕ್ಷಕ ಅಲ್ಲ, ಪ್ರೇಕ್ಷಕನಾಗಿ ನೋಡಿದಾಗ ಅದು ತುಂಬ ಎಕ್ಸೈಟ್ ಮಾಡಿದೆ ನನ್ನ. ಅದು ನಿಮ್ಮಲ್ಲೂ ಬರಬೇಕು, ಆ ಎಕ್ಸೈಟ್ಮೆಂಟು, ಆ ಖುಷಿ ನಿಮಗೂ ಸಿಗಬೇಕು ಅಂದರೆ ಜುಲೈ 3 ನಮ್ಮ ಸಿನಿಮಾ ಗ್ರಾಮಾಯಣ ನಿಮ್ಮ ಮುಂದೆ. ಇಲ್ಲ, ಅದನ್ನು ನಾವು ಹೇಳಲೇಬೇಕು ಸರ್. ಅದು ಸರ್, ಹಾಡುಗಳ ವಿಷಯಕ್ಕೆ ಬಂದರೆ ಹಾಡೆಲ್ಲ ಕೇಳಿದ್ರೆ ಸರ್ ಇಷ್ಟ ಆಯ್ತಾ? ಇಲ್ಲ, ತುಂಬ ಇಷ್ಟ ಆಗಿದೆ ನನಗೆ. ನನ್ನ ಒನ್ ಆಫ್ ದ ಫೇವ್ರೇಟ್ ಅಂದರೆ ಏನೇ ಹೇಳು ಕುಸುಮ, ನಂಗೆ ಭಾಳ ಇಷ್ಟ. ಅದು ಕಂಟಿನ್ಯೂಸ್, ನೀವು ಕಂಟಿನ್ಯೂಸ್ ಅನ್ನೋದಕ್ಕೆ ಏನು ಅಂತಿರಲ್ಲ, ಅದಕ್ಕೊಂದು ಕಂಟಿನ್ಯೂಸ್ ಆಗಿ ಅಲ್ಲಲ್ಲ, ಕಂಟಿನ್ಯೂಸ್ ಆಗಿ ಅದೇ ಬ್ಯಾಕ್ ಟು ಬ್ಯಾಕ್ ಲೂಪು. ಹಾಂ, ಲೂಪಲ್ಲಿ ಕೇಳ್ತಾ ಇದ್ದೀನಿ ನಾನು. ನಂಗೆ ಭಾಳ ಇಷ್ಟ ಅದು. ಪ್ರಮೋದ್ ಮರವಂತಿ ಅವರು ಅದನ್ನು ಅಷ್ಟೇ ಅದ್ಭುತವಾಗಿ ಬರೆದಿದ್ದಾರೆ, ಪೂರ್ಣ ಸರ್ ಅಷ್ಟೇ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಅವರಿಬ್ಬರನ್ನೂ ಅಷ್ಟೇ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ತುಂಬ ಸಿಂಪಲ್ ಆಗಿದೆ, ಆದರೆ ತುಂಬ ಎಫೆಕ್ಟಿವ್ ಆಗಿದೆ. ನಿಮಗೆ ಆ ಪ್ರದೇಶಕ್ಕೆ ಶೀನಾ ಮತ್ತು ಕುಸುಮ ಏನು ಅವ್ರು ಯಾವ ಪ್ರೀತಿಲಿದ್ದಾರೆ, ಆ ಪ್ರೀತಿ ನಿಮಗೊಂಥರ ರೆಸೊನೇಟ್ ಮಾಡುತ್ತೆ, ಅದು ನಿಮಗೆ ಖುಷಿ ಕೊಡುತ್ತೆ. ಅದು ತುಂಬ ತುಂಬ ಮುಗ್ಧವಾಗಿದೆ ಅದು. ನೀವು ಇವಾಗ ಲೂಪಲ್ಲಿ ಅದನ್ನ ಕೇಳ್ತಾ ಇದ್ದೀರಲ್ಲ, ನಿಮಗೆ ಯಾರು ನೆನಪಾದ್ರು? ಅಫ್ಕೋರ್ಸ್ ನನ್ನ ಹೆಂಡತಿ. ನಾನು ಮದುವೆ ಆಗಿದ್ದೀನಿ. ಅಫ್ಕೋರ್ಸ್ ನನ್ನ ಹೆಂಡತಿಗೆ ಡೆಡಿಕೇಟ್ ಮಾಡ್ತೀನಿ ಆ ಹಾಡನ್ನ. ಸರ್, ಒಂದೆರಡು ಲೈನ್ ಹಾಡ್ಬೋದಾ? ಇಲ್ಲಮ್ಮ, ನನ್ನ ತುಂಬ ಬೇಸೂರಿದೆ, ನನಗೆ ಭಾಳ ಕಷ್ಟ. ನನಗೆ ಸೇರೋದೇ ಇಲ್ಲ ಶ್ರುತಿ ಸೇರಲ್ಲ. ಸರ್, ಈಗ ಕೆಲಸಗಳೆಲ್ಲ ಹೇಗೆ ನಡೀತಿದೆ ಸರ್? ರಿಲೀಸ್ಗೆ ರೆಡಿ ಇದೆ ಸಿನಿಮಾ? ಮುಗ್ದೋಯ್ತು, ಕೆಲಸ ಮುಗ್ದೋಗಿದೆ, ಎಲ್ಲ ಮುಗಿತು ಅನ್ಸುತ್ತೆ. ಹಾಂ, ಪ್ರಮೋಷನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೊನೆ ಅಂತ ಬಂದಿದ್ದೀವಿ. ವೈಟಿಂಗ್ ಸಿನಿಮಾ ನೋಡೋಕೆ. ನಮ್ಮ ಸಿನಿಮಾನ ನೋಡಿ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಖುಷಿ ಕೊಡುತ್ತೆ, ಆ ಖುಷಿನ ನೋಡಿ ಕಾಯ್ತಾ ಇದ್ದೀನಿ. ಓಕೆ. ಸರ್, ಇದೇ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ಪ್ರೇಕ್ಷಕರಿಗೆ? ಗ್ರಾಮಾಯಣ ಒಂದು ಬೇರೆ ಥರದ ಅನುಭವ ಕೊಡುವ ಸಿನಿಮಾ. ಆಗಲೇ ಹೇಳಿದ್ನಲ್ಲ ನಾನು, ಇದು ನಮ್ಮ ಚಂದ್ರು ಸರ್ ಹೇಳ್ದಂಗೆ ಇದೊಂಥರ ಮನುಷ್ಯರ ಕಥೆ. ನೀವು ಬಂದು ನೋಡಿದ್ರೆ ಮನುಷ್ಯರು, ತುಂಬ ಜನ ಮನುಷ್ಯರು ಸಿಗ್ತಾರೆ. ನಮ್ಮ ಪಕ್ಕದಲ್ಲೇ ಇದ್ದ ಎದ್ದು ಹೋಗಿ ಅಲ್ಲಿದ್ದಾನೆ ಅಂತ ನಿಮಗೆ ಒಂದು ಫೀಲಿಂಗ್ ಬರುತ್ತೆ, ಒಂದು ಬೇರೆ ಥರದ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನ್ನೋದು ನಮ್ಮ ಇಡೀ ತಂಡದ ನಂಬಿಕೆ. ನೆನಪಿರಲಿ, ಜುಲೈ 3 ಗ್ರಾಮಾಯಣ ನಮ್ಮ ಸಿನಿಮಾ ನಿಮ್ಮ ಮುಂದೆ. ಬನ್ನಿ, ನೋಡಿ, ಖಂಡಿತ ಖುಷಿ ಆಗುತ್ತೆ. ಸರ್, ಮತ್ತೆ ನೀವು ಈ ಸಿನಿಮಾ ಬಂದಿರೋದೇ ಇಲ್ಲಿ ಸ್ಕ್ರಿಪ್ಟ್ ಖುಷಿಯಿಂದ, ನನಗೂ ಅದು ಖುಷಿ ಅನಿಸುತ್ತೆ. ಸ್ಕ್ರಿಪ್ಟು ಇದೊಂದು ನೆಲದ ಕತೆ. ಪ್ರತಿಯೊಂದು ಊರಿಗೆ ಅದರದ್ದೇ ಆದ ಒಂದು ಕತೆ ಇರುತ್ತೆ. ಪ್ರತಿಯೊಂದು ಒಂದು 30-35 ಕಿಲೋಮೀಟ್ರಿಗೆ ಭಾಷೆ ಬದಲಾಗ್ತಾ ಇರುತ್ತೆ, ಅಲ್ಲೇ ಸಂಸ್ಕೃತಿ ಬದಲಾಗ್ತಾ ಇರುತ್ತೆ. ಅದೇ ಥರ ಇದೊಂದು ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆ ಗಡಿ ಭಾಗದಲ್ಲಿ ನಡೆಯುವಂಥ ಕತೆ. ಇಡೀ ಇಂಡಿಯಾದ ಯಾವುದೇ ಹಳ್ಳಿಯಲ್ಲಿ ನಡೆದಿರುವ ಕಥೆನೂ ಆಗಬಹುದು ಗ್ರಾಮಾಯಣ. ಸೊ ಸ್ಕ್ರಿಪ್ಟನ್ನೆಲ್ಲ ಇಷ್ಟಪಟ್ಟು, ನಾನೆಷ್ಟು ಇಷ್ಟಪಟ್ಟು ಬರೆದಿದ್ನೋ ಅಷ್ಟೇ ಇಷ್ಟಪಟ್ಟು ಎಲ್ಲ ನಟರು, ತಂತ್ರಜ್ಞರು, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಸರ್ ಕೂಡ ಇಷ್ಟಪಟ್ಟು ಇದನ್ನು ತೆರೆಗೆ ತರೋದಕ್ಕೆ ಎಲ್ಲರೂ ಖುಷಿಯಿಂದ ಮಾಡಿದ್ದೀವಿ. ಸೊ ಆ ಖುಷಿನ ನಾವೆಲ್ಲ ಫೈನಲ್ ಔಟ್ಪುಟ್ ನೋಡಾಯ್ತು, ನಾವು ನೋಡಾಗಿದೆ. ಸೊ ಆ ಖುಷಿ ನಿಮಗೂ ತಲುಪಿಸೋದಕ್ಕೆ ಜುಲೈ 3ನೇ ತಾರೀಕು ನಾವು ತೆರೆಗೆ ನಮ್ಮ ಸಿನಿಮಾನ ತರ್ತಾಯಿದ್ದೀವಿ. ನೀವು ನೋಡಿ ಆ ಖುಷಿನ ಇನ್ನಷ್ಟು ದುಪ್ಪಟ್ಟು ಮಾಡಿ. ಒಳ್ಳೆ ಪ್ರಯತ್ನ, ಆ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸಿ ಅಂತ ಕೇಳ್ತೀನಿ ಅಷ್ಟೆ. ಜುಲೈ 3ನೇ ತಾರೀಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಜಾಯ್ನ್ ಆಗಿದ್ದಕ್ಕೆ. ಆದರೂ ಅಂದ್ಕೊಂಡಷ್ಟೇನು ಸರ್ ಮಾತಾಡಲಿಲ್ಲ. ಇಲ್ಲಮ್ಮ, ಜಾಸ್ತಿ ಮಾತಾಡಿದ್ದೀನಿ. ಜಾಸ್ತಿ ಇವ್ರು ಪಕ್ಕದಲ್ಲಿದ್ದಾರೆ ಅನ್ನೋ ಧೈರ್ಯಕ್ಕೆ ತುಂಬ ಮಾತಾಡಿದ್ದಾರೆ.
ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ವಾ, ಇದೇ ಜುಲೈ 3ನೇ ತಾರೀಕು ಗ್ರಾಮಾಯಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನ ನೋಡಿ, ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.